ನಾಳೆಯಿಂದ ಅದೇ ಈಗ ನಾಳೆ ಬೆಳಿಗ್ಗೆಯಿಂದ ಪ್ರಾರಂಭ ಮಾಡ್ತೀವಿ. ಏನು ಮುಗಿಸಿಲ್ಲ ನಾವೇನು, ಏನು ಅಧಿಕಾರಿಗಳನ್ನ ಕಳಿಸ್ತಿದ್ದಾರೆ ಅಂತ ಹೇಳಿದ್ದಾರಲ್ಲ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನಲ್ಲಿ ಪೌರ ಕಾರ್ಮಿಕರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಇಂದು 13ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನಾ ಸ್ಥಳಕ್ಕೆ ಇಂದು ಕ್ಷೇತ್ರದ ಶಾಸಕ ಟಿ.ಡಿ. ರಾಜೇಗೌಡ ಭೇಟಿ ನೀಡಿ ಪ್ರತಿಭಟನಾ ನಿರತ ಕಾರ್ಮಿಕರನ್ನ ಮನವೊಲಿಸಲು ಪ್ರಯತ್ನಿಸಿದರು. ಸತತ 1 ಗಂಟೆ ಪೌರ ಕಾರ್ಮಿಕರ ಜೊತೆ ಚರ್ಚಿಸಿ ಸಮಸ್ಯೆಗಳನ್ನು ಆಲಿಸಿದರು. ಆದರೆ ಇದಕ್ಕೆ ಒಪ್ಪದ ಪೌರ ಕಾರ್ಮಿಕರು ನಮಗೆ ಕಾಯಂಗೊಳಿಸಿದ ಪ್ರತಿ ಸಿಗುವವರೆಗೂ ಧರಣಿ ಕೈಬಿಡುವುದಿಲ್ಲವೆಂದು ಪಟ್ಟು ಹಿಡಿದರು. ಪ್ರತಿ ಬಾರಿ ಈ ರೀತಿಯ ಆಶ್ವಾಸನೆ ನೀಡೋದೇ ಆಯಿತು ಎಂದು ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡರು. ಮುಂಚೆ ಬಡ್ಸ್ಕೊಂಡಲ್ಲೇ ನಾನು ಇಲ್ಲಿ ಘೋಷಣೆ ಮಾಡೋದಕ್ಕೆ ದಾನ ಕೊಡೋದು ಸುಮ್ಮನೆ ನಾವು ಸುಳ್ಳು ಹೇಳೋಗ್ಬಾರ್ದಲ್ಲ. ಸರ್ಕಾರದ ಮಟ್ಟದಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಇವ್ರಿಗೆ ಸಹಕಾರ ಕೊಡೋಂಥದ್ದು. ಫಸ್ಟ್ 7 ಜೊತೆ ಹೆಚ್ಚುವರಿ ಮಂಜೂರು ಮಾಡಿಸ್ಕೊಂಡು 12 ಜನನ ಕಾಯಂ ಮಾಡಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ. ನಾನು ಹೇಳೋದು ಬೇಡ ಅಂತ ಮುಂದುವರಿಸಿದ್ರೆ ಅದು ಬಗೆಹರಿಯೋದಿಲ್ಲ ಸರ್. ಡಿ.ಸಿ. ಅವರು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ತಾರೆ. ಆ ಪ್ರಯತ್ನ ಡಿ.ಸಿ. ಆಲ್ರೆಡಿ ಕಳಿಸಿದ್ದಾರೆ. ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಕಳೆದ 14 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರ ಬೇಡಿಕೆ ಇಷ್ಟೇ, ಸುಮಾರು 12 ಜನರು ಹುದ್ದೆ ಖಾಲಿ ಇದೆ. ಒಟ್ಟು 17 ಹುದ್ದೆ ಖಾಲಿ ಇದೆ. ಅದರಲ್ಲಿ ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥದ್ದು 12 ಹುದ್ದೆ ಖಾಲಿ ಇದೆ. ಈ ಕೇವಲ ಮಂಜೂರಾಗಿರೋ ಹುದ್ದೆ 5. ಕೇವಲ 2 ಜನ 3 ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ, ಕಾಯಂ ಆದಂಥವ್ರು. ಅವ್ರ ಬೇಡಿಕೆ ಏನು ಅಂದರೆ, ಪ್ರತಿ ವರ್ಷ ಸುಮಾರು 60ರಿಂದ 70 ಲಕ್ಷ ಜನ ಶೃಂಗೇರಿಗೆ ಪ್ರವಾಸಿಗರು ಬರ್ತಾರೆ. ಬೆಳಗ್ಗೆ 5 ಗಂಟೆಯಿಂದ ನಾವು ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಕೆಲಸ ಮಾಡಿ ನಮಗೆ ಸಾಕಾಗ್ತಾಯಿಲ್ಲ, ಹೆಚ್ಚುವರಿ ಬೇಕು. ಸರ್ಕಾರ ಒಂದು ಗೈಡ್ಲೈನ್ ಮಾಡಿದೆ, 700 ಜನಿಗೆ ಒಬ್ಬ ಪೌರ ಕಾರ್ಮಿಕರು ಅಂಥೇಳಿ. ಆ ಮಾನದಂಡ ಮಲೆನಾಡಿಗೆ ವಿಶೇಷವಾಗಿ ಎಲ್ಲೆಲ್ಲಿ ಬಹಳ ದೊಡ್ಡ ಪ್ರಬುದ್ಧ ಧಾರ್ಮಿಕ ಕೇಂದ್ರಗಳಿದ್ದಾವೆ ಅಲ್ಲಿಗೆ ಆ ಪೌರ ಕಾರ್ಮಿಕರ ಸಂಖ್ಯೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಶೃಂಗೇರಿಗೆ ವಿಶೇಷ ಪ್ರಕರಣ ಅಂಥೇಳಿ ಹೆಚ್ಚು ಪೌರ ಕಾರ್ಮಿಕರ ಹುದ್ದೆಯನ್ನು ಮಂಜೂರು ಮಾಡಿಕೊಡ್ಬೇಕು. ಬೇರೆ ಕಡೆ ಇರ್ತಕ್ಕಂಥ ಮಾನದಂಡವನ್ನು ನಮಗೆ ಇಲ್ಲಿಗೆ ಕೊಡಬಾರ್ದು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಅಷ್ಟೂ ಜನನು 12 ಜನ ಪೌರ ಕಾರ್ಮಿಕರು ಕೂಡ ಖಾಯಂ ಮಾಡಿ ಅವರಿಗೆ ಖಾಯಂ ವೇತನ ಯಾರಿಗೇನೇನು ಸವಲತ್ತುಗಳು ಸಿಗ್ತದೆ ಎಲ್ಲ ಸವಲತ್ತುಗಳನ್ನ ಕೊಡಬೇಕನ್ನೋ ಬೇಡಿಕೆ ಇಟ್ಟಿದ್ದಾರೆ. ಅವರ ಮನವಿಯನ್ನು ನಾವು ಈಗಾಗಲೇ ಸ್ವೀಕಾರ ಮಾಡಿದ್ದೇನೆ. ಬಂದು ನಾನು ಕಳೆದ 15 ದಿನದಿಂದ ಬೆಳಗಾಂ ಅಧಿವೇಶನದಲ್ಲಿದ್ದೆ. ಅಧಿವೇಶನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ. ಶೃಂಗೇರಿ ವಿಶೇಷ ಪ್ರಕರಣ ಅಂಥೇಳಿ ಸುಮಾರು 60ರಿಂದ 80 ಲಕ್ಷ ಜನ ಪ್ರವಾಸಿಗರು ಬರ್ತಾರೆ. ಇಲ್ಲಿಯ ಪೌರ ಕಾರ್ಮಿಕರಿಗೆ ತುಂಬ ಕಷ್ಟ ಆಗ್ತಾಯಿದೆ ನಿರ್ವಹಣೆ ಮಾಡಲಿಕ್ಕೆ. ಆದರೂ ಇಲ್ಲಿಯವರೆಗೂ ಶಕ್ತಿ ಮೀರಿ ಏನೂ ತೊಂದರೆ ಆಗದಲ್ಲೇ ಇರೋ ರೀತಿ ಅಚ್ಚುಕಟ್ಟಾಗಿ ನಗರವನ್ನು ಸ್ವಚ್ಛ ಮಾಡಿ ಬಂದಂಥವ್ರಿಗೆ ಯಾವುದೇ ತೊಂದರೆ ಆಗದಲ್ಲೇ ಇರೋ ರೀತಿ ಅವರು ಪೌರ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಬೇಡಿಕೆ ಸಮಂಜಸವಾಗಿದೆ. ಇದನ್ನು ಸರ್ಕಾರದಲ್ಲಿ ಈಗಾಗಲೇ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ, ಮಂತ್ರಿಗಳೊಟ್ಟಿಗೆ ಚರ್ಚೆ ಮಾಡಿದ್ದೀನಿ, ಕಾರ್ಯದರ್ಶಿಯವರುಗಳಿಗೆ ಚರ್ಚೆ ಮಾಡಿದ್ದೀನಿ, ನಿರ್ದೇಶಕರ ಒಟ್ಟಿಗೆ ಚರ್ಚೆ ಮಾಡಿದ್ದೀನಿ. ಇದಕ್ಕೆ ಜಿಲ್ಲಾಧಿಕಾರಿಗೆ ಒಟ್ಟಿಗೆ ಹಿಂದೆನೂ ಚರ್ಚೆ ಮಾಡಿದ್ದೆ, ಬೆಳಗಾಮಲ್ಲಿದ್ದಾಗಲೂ ಫೋನ್ ಮುಖಾಂತರ ಚರ್ಚೆ ಮಾಡಿದ್ದೆ, ಇವತ್ತು ಕೂಡ ಫೋನ್ ಮುಖಾಂತರ ಚರ್ಚೆ ಮಾಡಿದ್ದೀನಿ. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಸಮಂಜಸವಾಗಿದೆ, ನ್ಯಾಯಸಮ್ಮತವಾಗಿದೆ. ಅದಕ್ಕೆ ಪೂರಕವಾಗಿ ನಾವು ಸಭೆ ನಡೆಸಿ ಅವರ ಸಹಾಯಕ್ಕೆ ನಾವು ಕಾನೂನು ರೂಪಿಸೋಣ ಅನ್ನೋ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಅದನ್ನು ಅವರಿಗೆ ನಾನು ಕನ್ವೆ ಮಾಡಿದ್ದೀನಿ. ನಾಳೆ ಅವ್ರಿಗೆ PD ಬಂದು ನಾವೇನು ಕ್ರಮ ಕೈಗೊಳ್ತೀವಿ ಮತ್ತು ಸರ್ಕಾರಕ್ಕೆ ಅವರೇನು ಪ್ರಸ್ತಾವನೆ ಸಲ್ಲಿಸ್ತಾರೆ ಅದರ ಒಂದು ಕಾಪಿಯನ್ನು ಅವ್ರಿಗೆ ಕೊಟ್ಟರೆ ಅವರು ಪ್ರತಿಭಟನೆಗೆ ರದ್ದು ಮಾಡಿ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಕೆಲಸ ಮುಂದೆ ಮಾಡ್ತೀವಿ. ಈ ಕುರಿತು ಸಂಬಂಧಪಟ್ಟ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಶೀಘ್ರದಲ್ಲಿ ಸಮಸ್ಯೆ ಬಗೆಹರಿಸಲಾಗುತ್ತದೆ ಎಂದು ಶಾಸಕ ಟಿ.ಡಿ. ರಾಜೇಗೌಡ ಭರವಸೆಯನ್ನು ನೀಡಿದರು. ಇನ್ನು ಈ ಕುರಿತು ಮಾತನಾಡಿರೋ ಪೌರ ಕಾರ್ಮಿಕರು
ಪ್ರಸ್ತಾವನೆ ನಮ್ಮ ಪರವಾಗಿದ್ದರೆ ಅದನ್ನು ನೋಡಿಕೊಂಡು ಪ್ರತಿಭಟನೆ ಕೈಬಿಡುತ್ತೇವೆ. ಒಂದು ವೇಳೆ ಪ್ರಸ್ತಾವನೆ ನಮ್ಮ ಪರ ಇಲ್ಲವಾದಲ್ಲಿ ಧರಣಿ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಈಗ ಕಳೆದ 5ನೇ ತಾರೀಕಿಂದ ಮುಷ್ಕರ ಹಮ್ಮಿಕೊಂಡು ಈಗಾಗಲೇ 14 ದಿನ ಆಗಿದೆ. ಈ 14 ದಿನದ ನಂತರ ನಿನ್ನೆವರೆಗೂ ಯಾರೂ ಇದುವರೆಗೂ ಅಧಿಕಾರಿಯಾಗಲಿ ಶಾಸಕರಾಗಲಿ ಇದುವರೆಗೆ ಬಂದಿಲ್ಲ. ಸದನ ನಡೀತಿತ್ತು ಅಂತ ಹೇಳ್ಕೊಂಡು ಕಾರಣ ಹೇಳಿದರು. ಹಾಗಾಗಿ ಇವತ್ತು ಸಂಜೆ ಬಂದು ನಮ್ಮ ಸಮಸ್ಯೆಯನ್ನು ಕೇಳಿದ್ದಾರೆ. ಆ ಸಮಸ್ಯೆ ನಾವು ಈಗ ಅದನ್ನು ಸರಿ ಅನಿಸ್ತಿಲ್ಲ ನಮಗೇನು. ನಾಳೆ ದಿನ ಏನು ಅಧಿಕಾರಿಗಳು ಏನೋ ಹೇಳಿದ್ದಾರೆ, ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ನಾವು ನಂತರ ಅದ್ರ ಮನವಿ ಪ್ರಸ್ತಾವನೆ ಕಳಿಸ್ತಿದ್ದೆ. ಆ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ನಾವು ತಿಳ್ಕೊಂಡು ನಾಳೆ ಸರಿ ಅನಿಸಿದ್ರೆ ನಾವು ವಿಡ್ರಾ ಮಾಡ್ಕೊತೀವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಥರದಲ್ಲಿ ಮುಷ್ಕರ ಹಮ್ಮಿಕೊಳ್ಬೇಕಾಗುತ್ತೆ. ಬೇರೆ ಸ್ವಲ್ಪ ಮಟ್ಟದಲ್ಲಿ ನೋಡಿದ್ರೆ ಹಂಗೆ ಅನಿಸುತ್ತೆ ಕೆಳದು. ಯಾಕಂದರೆ ಕಳೆದ ಸರಿ ಹಿಂದಿನ ಭರವಸೆ ಹೇಳಿದ ರೀತಿಲಿ ನೋಡಿದ್ರೆ ನಮ್ಗೆ ಆ ರೀತಿ ಅನಿಸ್ತಿದೆ. ಇರಲಿ, ಅದೇ ಹೆಚ್ಕೊಂಡಿಲ್ಲ. ಅದಕ್ಕೆ ಕಾರಣ ಸರ್ಕಾರ, ಶಾಸಕರೇ ಕಾರಣ. ಅದಕ್ಕೆ ನಾವೇನು ಇದೆಲ್ಲ ಬಿಡೋದಲ್ಲ. ನಮ್ಮ ಬೇಡಿಕೆ ಈಡೇರಬೇಕು ಅನ್ನೋಕ್ಕೋಸ್ಕರ ನಾವು ನಮ್ಮ ಇದಕ್ಕೆ ಮುಷ್ಕರ ನಾವು ಹಮ್ಮಿಕೊಂಡಿದ್ದೀವಿ. ಸರ್ಕಾರಕ್ಕೆ ಸಲ್ಲಿಸಿಲ್ಲ ಅಂತ ಈಗ ಹೇಳ್ತಿದ್ದಾರೆ. ಒಂದೇನೋ ಸಲ್ಲಿಸಿದಾರಂತೆ, ಅದು ಸೂಕ್ತವಾಗಿದೆಯಲ್ಲ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ನಮ್ಗೆ ಅನ್ಸ್ದಾಗೆ ನಮಗೇನು ಗೊತ್ತಿಲ್ಲ. ಅವ್ರು ಕಳಿಸಿದ್ದೀವಿ ಅಂತಾರೆ, ಕಳಿಸಿದ್ದು ಹೌದಾ ಇಲ್ಲ ಗೊತ್ತಿಲ್ಲ. ನಾಳೆಯಿಂದ ಈಗ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡ್ತೀವಿ. ಏನು ಮುಗಿಸಿಲ್ಲ ನಾವೇನು. ಅಧಿಕಾರಿಗಳನ್ನ ಕಳಿಸ್ತಿದ್ದಾರಂತೆ ಹೇಳಿದ್ದಾರಲ್ಲ ಅವರು. ಏನು ಅದರಲ್ಲಿ ಪ್ರಸ್ತಾವನೆಯಲ್ಲಿ ಏನಿದೆ ನೋಡ್ಕೊಂಡು ನಾವು ಇದು ಅದು ಕರೆಕ್ಟಾಗಿ ನಮಗೆ ಸೂಕ್ತವಾಗಿದ್ದರೆ ನಾವು ಕೈ ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಬೇರೆ ಥರ ಸ್ಟೇಟ್ಮೆಂಟ್ ಕೊಟ್ಟು ಬೇರೆ ಥರದ ಪ್ರತಿಭಟನೆ. ಒಟ್ಟಾರೆ ಪ್ರಸಿದ್ಧ ಯಾತ್ರಾ ಸ್ಥಳ ಎಂದು ಕರೆಸಿಕೊಳ್ಳುವ ಶೃಂಗೇರಿ ಕಳೆದ 2 ವಾರದಿಂದ ಕಸದ ರಾಶಿಯಿಂದ ತುಂಬಿಕೊಂಡಿವೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಬೇಕಿದೆ.